ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ತುಮಕೂರಿನ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಕೆರೆಗೆ ಕಂಟಕ ಶುರುವಾಗಿದೆ. ಅಲ್ಲಿನ ಗ್ರಾಮಸ್ಥರಿಗೆ ಈಗ ಜೀವಭಯ ಶುರುವಾಗಿದೆ. ಇದರ ಬೆನ್ನಲ್ಲೇ ಖುದ್ದು TV9 ಗ್ರಾಮಕ್ಕೆ ತೆರಳಿ ಜನರ ಕಷ್ಟಗಳನ್ನು ಆಲಿಸುವಂಥ ಒಂದು ಕೆಲಸವನ್ನು ಮಾಡಿತ್ತು. ಇದಾದ ಬಳಿಕವಾಗಿ ಈಗ ಅದರ ಬಗ್ಗೆ ತನಿಖೆ ಕೂಡ ಶುರುವಾಗಿದೆ. ನಿಜಕ್ಕೂ ಕೂಡ ಅಲ್ಲಿ ಕೆರೆಗಳಲ್ಲಿ ಮೀನು ಸಾವನ್ನು ಅಪ್ಪಲಿಕ್ಕೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಶುರುವಾಗಿದೆ. ಇದರ ನಡುವೆ ಸ್ಥಳೀಯ ಶಾಸಕರಾದಂತಹ ಸುರೇಶ್ ಗೌಡರವರು ಕೂಡ ಅಲ್ಲಿನ ಗ್ರಾಮಸ್ಥರ ಬೆನ್ನಿಗೆ ನಿಂತಿದ್ದಾರೆ. ಅಲ್ಲಿನ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಸದ್ಯಕ್ಕೆ TV9 ಜೊತೆ ತುಮಕೂರು ಗ್ರಾಮಾಂತರ ಶಾಸಕರಾದಂತಹ ಸುರೇಶ್ ಗೌಡ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ವಿಚಾರ ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಏನಿದು ವಿಚಾರ ಅಂತ? ಇಲ್ಲ, 3ನೇ ತಾರೀಕು ಬೆಳಗ್ಗೆ ಸುಮಾರು ಸಾವಿರಾರು ಮೀನುಗಳು ಸತ್ತೋಗಿದ್ದು ನೆಲಾಳ್ ಕೆರೆಯಲ್ಲಿ. ಅಲ್ಲಿ ಗ್ರಾಮಸ್ಥರು ಹೋಗಿ ನೋಡಿದ್ದಾರೆ ಏನಕ್ಕೆ ಸತ್ತೋದು ಅಂತೇಳಿ. ಸಡನ್ನಾಗಿ ಯಾವತ್ತೂ ಸಾಯದಲ್ಲಿರೋ ಮೀನುಗಳು ಹೇಗೆ ಸತ್ತೋದು ಅಂತೇಳಿ ನೋಡಿದ್ದಾರೆ. ಯಾಕೆಂದರೆ ಅದು ಬಹಳ ಇಂಪಾರ್ಟೆಂಟ್. ಅಲ್ಲಿ ನಮ್ಮ ದನ ಕರುಗಳು ನೀರು ಕುಡಿತವೆ, ಕುರಿ ಮೇಕೆಗಳು ಕುಡಿತವೆ, ಮತ್ತು ಅಂತರ್ಜಲದ ನೀರು ಅದೇ ನಮಗೆ. ಏನಂದರೆ ನೆಲಾಳ್ ಗ್ರಾಮಕ್ಕೆ ಆ ಕೆರೆಯಿಂದನೇ ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ. ನಾವು ಕುಡಿಯೋ ನೀರನ್ನು ಬೋರ್ವೆಲ್ಲಿಂದ ಅದನ್ನು ಉಪಯೋಗಿಸ್ಕೊಳ್ತೀವಿ. ಆ ಸಂದರ್ಭದಲ್ಲಿ ನಾನು ಅಲ್ಲಿರುವಂಥ ರೈತರು ಬಂದು ನನಗೆ ಮಾಹಿತಿ ಕೊಟ್ಟರು. ನಮಗೆ ಸಂಶಯ ಇತ್ತು, ಯಾವುದೋ ಕುಲುಷಿತ ನೀರನ್ನು ತಂದು ವೇಸ್ಟು ತ್ಯಾಜ್ಯನ ಆ ಕೆರೆಯಲ್ಲಿ ತಂದು ಬಿಟ್ಟಿದ್ದಾರೆ ಎಂದು ಸಂಶಯ ಇತ್ತು ಊರಿನವ್ರಿಗೆ. ಸುಮಾರು 6 ತಿಂಗಳಿಂದ ಇದೇ ಥರ ರಸ್ತೆ ಬದಿಗಳಲ್ಲಿ ಬಿಡೋದು, ಅದು ತುಂಬ ಸ್ಮೆಲ್ ಬರ್ತಾ ಇರೋದು. ಊರಿನ ಜನಗಳಿಗೆ ತಕರಾಲಿತ್ತು. ಸುಮಾರು ಸರಿ ತಕರಾರುಗಳನ್ನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಏನೂ ಕ್ರಮ ತಗೊಂಡಿಲ್ಲ. ಮೀನು ಯಾವಾಗ ಸತ್ತೋದ್ರೋ ಜನ ಆತಂಕಕ್ಕೊಳಗಾದ್ರು. ನೆಕ್ಸ್ಟ್ ಡೇ ಕಾಯ್ದಿದ್ದಾರೆ ಅವರು. ಅವತ್ತು ಬರೋದನ್ನೇ ಯಾವನು ಬಂದು ನೀರು ಬಿಡ್ತಾನೆ, ತ್ಯಾಜ್ಯ ವಿಲೇವರಿನ ಈ ಕೆರೆಯಲ್ಲಿ ಬಿಡ್ತಾನೆ ಅಂತೇಳಿ ನೆಲಾಳವರು CB ಅವರು ಜೋಡಿ ಗ್ರಾಮಗಳು, ಪಕ್ಕದ ಗ್ರಾಮಗಳು, ಅಲ್ಲಿ ನೆಲಾಳ್ ಕೆರೆಗೆ ಬಿಟ್ಟಿರೋನು ನೆಕ್ಸ್ಟ್ ಡೇ CB ಕೆರೆಗೆ ಬಿಡೋಕ್ಕೆ ಬಂದಿದ್ದಾನೆ. ಅಲ್ಲಿ ಜನ ಇರೋದು ನೋಡಿಬಿಟ್ಟು ಎತ್ಕೊಂಬಂದ್ಬಿಟ್ಟು ಲಿಂಗದಳ್ಳಿ ಹತ್ರ ಒಂದು ಜಮೀನಿಗೆ ಬಿಡ್ತಾ ಇದ್ದ. ಅಲ್ಲಿ ಜನ ಹೋಗಿ ಹಿಡ್ಕೊಂಡಿದ್ದಾರೆ ಲಾರಿ ಮಾಲೀಕನ, ಲಾರಿಯನ್ನು ಮತ್ತು ಕ್ಲೀನರ್ನ, ಡ್ರೈವರ್ನ ಹಿಡ್ಕೊಂಡು ಪ್ರಶ್ನೆ ಮಾಡಿದ್ದಾರೆ, ಏನು ಇಲ್ಲಿ ಬಿಡ್ತಾ ಇರೋದು ನೀನು ಅಂತೇಳಿ. ಆ ಸಂದರ್ಭದಲ್ಲಿ ಮಧ್ಯರಾತ್ರಿ ನನಗೊಂದು 12:45 ಒಂದು ಫೋನ್ ಕಾಲ್ ಬರುತ್ತೆ. ಈ ಥರ ನೆಲಾಳ್ ಕೆರೆಯಲ್ಲಿ ಮೀನು ಸತ್ತೋಗಿರೋದಕ್ಕೆ ತಮೀಮ್ ಎಂಟರ್ಪ್ರೈಸಸ್ ಅನ್ನೋರು ಕಾರ್ಖಾನೆಯಲ್ಲಿ, ಅಂದರೆ ಅದು ವೇಸ್ಟು ಇದನ್ನು ಆಯಿಲ್ನ ಇಂಜಿನಲ್ಲಿ ಬರುವಂಥ ಬಸ್ಗಳಲ್ಲಿ, ಮಿಷಿನರಿಗಳಲ್ಲಿ ಬರುವಂಥ ಆಯಿಲ್ಗಳನ್ನು ರೀಸೈಕಲ್ ಮಾಡ್ತಾರೆ. ವೇಸ್ಟ್ ಆಯಿಲ್ಗಳನ್ನ ತೊಗೊಂಡೋಗಿ ರೀಸೈಕಲ್ ಮಾಡಿ ಪುನಃ ಮಾರೋವಂಥದ್ದು ಅವ್ರದ್ದು ಕಂಪನಿಯದು, ತಮೀಮ್ ಎಂಟರ್ಪ್ರೈಸಸ್ ಅನ್ನೋರ್ದು. ಅದು ಬಾಯ್ಲ್ ಮಾಡ್ತಾರೆ. ಬಾಯ್ಲ್ ಮಾಡಿದ್ಮೇಲೆ ಗಲೀಜಿರೋದೆಲ್ಲ ಒಂದು ಕಡೆ ಹೋಗುತ್ತೆ, ಆಯಿಲೆಲ್ಲ ಸಪ್ರೇಟ್ ಆಗುತ್ತೆ. ಆ ವೇಸ್ಟ್ ಈಸ್ ಎ ವೆರಿ ಡೇಂಜರಸ್ ವೇಸ್ಟ್. ಅದು ಆ ಆಯಿಲ್ನ ಬಾಯ್ಲ್ ಮಾಡಿ ತೆಗೆಯುವಂಥ ಕೆಟ್ಟ ವೇಸ್ಟು. ಅದನ್ನು ಅವರೆಲ್ಲ ಒಂದು ಕಡೆ ಪೊಲ್ಯೂಷನ್ ಕಂಟ್ರೋಲವರು ಅನುಮತಿ ಕೊಡಬೇಕಾದ್ರೆ ಕಾರ್ಖಾನೆ ಮಾಡಬೇಕಾದ್ರೆ ಒಂದು ಪೊಲ್ಯೂಷನ್ ಕಂಟ್ರೋಲ್ ನಾರ್ಮ್ಸ್ ಕೊಟ್ಟು ಅದನ್ನು ಯಾವ ರೀತಿ ಬರ್ನ್ ಮಾಡಬೇಕು, ಯಾವ ರೀತಿ ಅದನ್ನು ಡಿಸ್ಪೋಸಲ್ ಮಾಡಬೇಕು, ಹೊರಗಡೆ ಹಾಕಬೇಕು ಅನ್ನೋದು ಒಂದು ಕಾನೂನು ಇರುತ್ತದೆ. ಅದನ್ನು ಅವ್ರು ಮಿಷನರಿ ಹಾಕಳ್ದಲ್ಲೇ, ಡಿಸ್ಪೋಸ್ ಮಾಡುವಂಥ ಮಿಷನರಿ ಹಾಕಳ್ದಲ್ಲೇ ತಂದು ಯಾರೋ ಮಧ್ಯವರ್ತಿಗಳನ್ನ ಲಾರಿಯವ್ರನ್ನ ಹಿಡ್ಕೊಂಡು ಹಣ ಕೊಟ್ಬಿಟ್ಟು ತಗೊಂಡೋಗಿ ಕೆರೆಗಳಿಗೆ ಬಿಡೋವಂಥದ್ದು ಮತ್ತು ಹೊಲಗಳಿಗೆ ಬಿಡೋವಂಥದ್ದು, ಈ ರೀತಿಯ ಕದ್ದು ಮಾಡೋವಂಥದ್ದು ಮಾಡ್ತಾಯಿದ್ದಾರೆ. ಇದು ಏಷ್ಯಾದಲ್ಲೇ ದೊಡ್ಡ ಇಂಡಸ್ಟ್ರಿ. ನಮ್ಮ ರೈತರೆಲ್ಲ ಜಮೀನು ಕೊಟ್ಟಿರೋವಂಥದ್ದು, ಇಲ್ಲಿ ಉದ್ಯೋಗ ಸಿಕ್ಕಲಿ, ಒಂದು ಇಂಡಸ್ಟ್ರಿಯಲ್ ಹಬ್ ಆಗಲಿ ಅಂತ ಕೊಟ್ಟಿದ್ದಾರೆ, ನಮ್ಮ ಮಕ್ಕಳಿಗೆ ಕೆಲಸ ಸಿಕ್ಕಲಿ ಅಂತ. ಅದ್ರ ಜೊತೆಗೆ ಈ ರೀತಿಯ ಪೊಲ್ಯೂಷನ್ ಕಂಟ್ರೋಲ್ ಅವರ ಬೇಜವಾಬ್ದಾರಿ. ಅಂದರೆ ಸರ್, ಈಗ ಅಲ್ಲಿ ಡಂಪ್ ಮಾಡಿರುವಂಥ ಒಂದು ಕಾರ್ಖಾನೆ ಇದೆ ಏನಿದೆ, ಅದು ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲೇ 100ಕ್ಕೆ 100 ವಸಂತ ನರಸಾಪುರ ಕೈಗಾರಿಕಾ ಇಂಡಸ್ಟ್ರಿಯಲ್ಲಿ ಇರೋದು. ಅದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಅನಿಸುತ್ತೆ ನನಗೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಏನು ನಾರ್ಮ್ಸ್ ಇರ್ತದೆ ಅದನ್ನು ಸರಿಯಾಗಿ ಫುಲ್ಫಿಲ್ ಮಾಡ್ದಲೆ ಆ ವೇಸ್ಟನ್ನು ತೊಗೊಂಡೋಗ್ಬಿಟ್ಟು ಕೆರೆಗೆ ಬಿಟ್ಟಿದ್ದಾನೆ. ಅದರಿಂದ ಅವನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ಲಾರಿ ಮಾಲೀಕರ ಮೇಲೂ ಆಗಬೇಕು. ಲಾರಿ ಮಾಲೀಕರು ಇಂಥ ದಂಧೆಯಲ್ಲಿ ಇಳಿಬಾರ್ದು. ಅವರು ನೇರವಾಗಿ ಒಳ್ಳೆ ವ್ಯಾಪಾರ ಮಾಡಿ ಜೀವನ ಕಟ್ಕೋಬೇಕೇ ಹೊರತು ಈ ರೀತಿಯ ಕುಲುಷಿತವಾಗಿರುವಂಥದ್ದು ಬಡವರೇ ಸಾಯೋದು. ಶ್ರೀಮಂತ ದುಡ್ಡು ಮಾಡ್ಕೊಂಡು ಬಡವ್ರನ್ನ ಸಾಯಿಸುವಂಥ ಕೆಲಸ, ಮೀನುಗಳನ್ನ ಸಾಯಿಸಿರುವಂಥ ಕೆಲಸ ಆಗಿದೆ. ಅದರಿಂದ ನಾನು DC ಅವ್ರಿಗೂ ಮನವಿ ಕೊಟ್ಟಿದ್ದೇನೆ. ಮತ್ತು ನಾಳೆ ಮಿನಿಸ್ಟ್ರು ಬರ್ತಾ ಇದ್ದಾರೆ 8ನೇ ತಾರೀಕು. ಅವ್ರ ಹತ್ರನೂ ನಾನು ಹೋಗಿ ಅದನ್ನು ತನಿಖೆ ಕೊಡ್ತೀನಿ. ಇದು 2ನೇ ಘಟನೆ. ಈ ಥರ ಇನ್ನೊಂದು ಘಟನೆ, ಇಬ್ಬರು ಸತ್ತೋದ್ರು ಅವತ್ತು ಯಾವುದೋ ಒಂದು ಇಂಡಸ್ಟ್ರಿ ಒಳಗಡೆ. ಇದು 2ನೇ ಘಟನೆ. ಆದರೆ ಇದು ನಮ್ಮ ಕಣ್ಣಿಗೆ ಕಾಣಿಸಿರೋಂಥ ಘಟನೆ. ಕಣ್ಣಿಗೆ ಕಾಣ್ದಲೇ ಇನ್ನೂ ಪೊಲ್ಯೂಷನ್ ಕಂಟ್ರೋಲು, ಎನ್ವೈರ್ಮೆಂಟಲ್ ವೈಲೇಷನ್ಗಳು ಎಷ್ಟಾಗಿದೆ ಅಷ್ಟು ಕೂಡ ಈ ಸ್ಟಾರ್ಟಿಂಗಲ್ಲೇ, ಈಗ ಪ್ರಾರಂಭ ಇಂಡಸ್ಟ್ರಿಯಲ್ಲಿ ಆಗೋ ಸಂದರ್ಭದಲ್ಲೇ ಸರಿ ಮಾಡಿದ್ರೆ ನಮ್ಮ ಜನ ನೆಮ್ಮದಿಯಾಗಿರ್ತಾರೆ. ಇಲ್ಲ ಈ ಇಂಡಸ್ಟ್ರಿ ಕಟ್ಕೊಂಡು ನಮಗೇನು, ನಮ್ಮ ಜೀವನನೇ ಇಲ್ಲ ಅಂದಮೇಲೆ ಇಂಡಸ್ಟ್ರಿ ಕಟ್ಕೊಂಡು ನಮಗೇನಾಗಬೇಕಾದ್ರೆ. ಸರ್, ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ವಸಂತ ನರಸಾಪುರ ಅನ್ನುವಂಥ ಒಂದು ಹೆಮ್ಮೆಗೆ ಪಾತ್ರ ಆಗಬೇಕು. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರದ ಜನರಿಗೆ ಎಲ್ಲೋ ಒಂದು ಕಡೆ ಆತಂಕ ಇದೆ, ಗ್ರಾಮಸ್ಥರಿಗೆ, ನಮ್ಮ ಕೆರೆಗಳು ಸೇಫ್ ಇಲ್ಲ ಅಂತೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಾವು ಯಾವನೇ ಇದ್ರೂ, ಯಾವ ದೊಡ್ಡ ಇಂಡಸ್ಟ್ರಿ ಆದರೂ ಬಿಡಲ್ಲ, ಅವನು ಮುಚ್ಚಿಸ್ತೀವಿ. ಜನಗಳ ಜೀವ ಫಸ್ಟು. ನಮಗೆ ಓಟ್ ಹಾಕೋದು ಜನ, ನಮ್ಮ ಫಸ್ಟ್ ಅವ್ರ ಜೀವ. ಆಮೇಲೆ ಸೆಕ್ಯೂರಿಟಿ ಇರಬೇಕು. ಅದಕ್ಕೆ ನಮ್ಮನ್ನು ಓಟ್ ಹಾಕೋದು. ಅದಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಾನು ಅಸೆಂಬ್ಲಿಲೂ ಮಾತಾಡ್ತೀನಿ. ಇವತ್ತು SP ಗೂ ಫೋನ್ ಮಾಡಿ ಹೇಳಿದ್ದೀನಿ ನಾನು,
ಪೊಲೀಸ್ನವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮ್ಗೆ ಸಂಶಯ ಇದೆ. 6 ತಿಂಗಳಿಂದ ಈ ರೀತಿಯ ವೇಸ್ಟ್ಗಳನ್ನು ಅಲ್ಲಿ ಇಲ್ಲಿ ಬಿಡ್ತಾ ಇರೋದು, ಕಣ್ಣು ಮುಚ್ಚಿ ಮಾಡ್ತಾ ಇರೋ ಕೆಲಸನ ಕಳ್ಳರುಗಳ ಜೊತೆ ಪೊಲೀಸರು ಶಾಮೀಲಾಗಿದ್ದಾರೆ ಅಂತ ಊರಿನವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು SP ಅವ್ರ ಗಮನಕ್ಕೆ ತಂದಿದ್ದೇನೆ. ಯಾವನು ತಪ್ಪಿಸ್ತಾ ಯಾವನೋ ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನ ತಂದು ಎಲ್ಲೆಲ್ಲಿ ಆಗ್ತಾನೆ ಅವನ ಮೇಲೆ ಶಿಸ್ತಿನ ಕ್ರಮ ತಗೋಬೇಕು. ಮತ್ತು ಅವರಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕೂಡ ಎನ್ಕ್ವೈರಿ ಮಾಡಿ ಯಾವ್ಯಾವ ಇಂಡಸ್ಟ್ರಿಯವರು ನಾರ್ಮ್ಸ್ನ ವೈಲೇಷನ್ ಮಾಡಿ ಈ ರೀತಿಯ ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಾರೆ ಅವ್ರ ಮೇಲೂ ಕ್ರಮ ತಗೋಬೇಕು. ಅದಕ್ಕೊಂದು ಕಮಿಟಿ ಮಾಡಿಸೋದಕ್ಕೆ ನಾನು ನಾಳೆ ಬರುವಂಥ ಕೈಗಾರಿಕಾ ಸಚಿವರು ಸಂತೋಷ್ ಲಾಡ್ ಅವರಿಗೆ ನಾನು ಮನವಿ ಕೊಡ್ತೇನೆ. ಜೊತೆಗೆ ಸರ್